ಡೀಲ್ ನ ತನಿಖೆಯನ್ನು ಎಸ್ಐಟಿಗೆ ಈಗಾಗಲೇ ನೀಡಲಾಗಿದೆ. ಹಾಗಾಗಿ ಎಸ್ಐಟಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗಾಗಲೇ ಆಡಿಯೋ ಡೀಲ್ ನ ತನಿಖೆಗೆ ಈಗಾಗಲೇ ಎಸ್ಐಟಿಗೆ ನೀಡಿದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ತನಿಖೆಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಯಾವ ರೀತಿಯಾಗಿ ಟೀಮ್ ಅನ್ನ ರೆಡಿ ಮಾಡಲಾಗುತ್ತೆ, ಆ ನಂತರದ ಪ್ರಾಸೆಸ್ಗಳು ಏನೇನು? ಖಂಡಿತ ನವಿತಾ ಜೈನ್, ಆಪರೇಷನ್ ಕಮಲಾದಿಂದ ಆಡಿಯೋ ಲೀಕ್ ಆಗಿದೆ. ಆ ಆಡಿಯೋದನ್ನ ಸಂಪೂರ್ಣವಾಗಿ SIT ತನಿಖೆಗೆ ವಹಿಸಿದ ನಂತರ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆದೇಶ ಮಾಡಿದ್ದಾರೆ, ಅದು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ, ಅದು ಲಿಖಿತ ರೂಪದಲ್ಲಿ ಆದೇಶ ಮಾಡ್ತಾರೆ, CMಗೆ ಸೂಚನೆ ಕೊಡ್ತಾರೆ. CM ಗೃಹ ಕಚೇರಿ ಅಧಿಕಾರಿಗಳು ಮತ್ತೆ ಅವರ ಆಡಳಿತ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಒಂದು ಆದೇಶವನ್ನ ಹೊರಡಿಸ್ತಾರೆ. ಅದು ಸರ್ಕಾರದಿಂದ ಗೃಹ ಇಲಾಖೆಗೆ ಆದೇಶ ಹೊರಡುತ್ತೆ. ಒಂದು SIT ರಚನೆ ಮಾಡಲಾಗುತ್ತೆ. SIT ಯಲ್ಲಿ ಯಾರ್ಯಾರು ಅಧಿಕಾರಿಗಳು ಇರಬೇಕು ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಚರ್ಚೆ ನಡೆದು ಒಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಅದರಲ್ಲೂ ಸಹ IPS ಅಧಿಕಾರಿಗಳ ನೇತೃತ್ವದಲ್ಲಿ SIT ತನಿಖೆ ನಡೆಯುತ್ತೆ. ಅದರಲ್ಲಿ DCP, ACP ಮತ್ತೆ ಕೆಲ ಇನ್ಸ್ಪೆಕ್ಟರ್ ಗಳನ್ನ ಸೇರ್ಕೊಂಡು ಒಂದು SIT ಅನ್ನ ನಿಗದಿ ಮಾಡ್ತಾರೆ. ಆ ನಂತರ ಒಂದು ಆದೇಶ ಪ್ರತಿಯನ್ನ ಕೂಡ ಹೊರಡಿಸ್ತಾರೆ, ಯಾರ್ಯಾರೆಲ್ಲ SIT ಅಧಿಕಾರಿಗಳು ಇರ್ತಾರೆ ಅನ್ನೋದ್ರನ್ನ. ನಂತರ ಒಂದು ಕಡೆ ಒಂದು ಅವರಿಗೆ ಕಚೇರಿಯನ್ನ ಸಹ ನಿಗದಿ ಮಾಡಲಾಗುತ್ತೆ. ನಂತರ ಒಂದು ಠಾಣೆಯಲ್ಲಿ ಸೂಕ್ತ ದಾಖಲೆ ಎಲ್ಲವನ್ನ ಸಂಗ್ರಹಿಸಿ ಒಂದು FIR ಮಾಡಲಾಗುತ್ತೆ. ಮುಖ್ಯವಾಗಿ FIR ನಲ್ಲಿ ಯಾರ್ಯಾರನ್ನ ಮೆನ್ಷನ್ ಮಾಡಲಾಗುತ್ತೆ ಅಂದ್ರೆ ಮಾಜಿ CM ಯಡಿಯೂರಪ್ಪ ಆಗಿರ್ಬೋದು, ಶಿವನಗೌಡ ನಾಯಕ್ ಸೇರಿದಂತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವವರ ಬಗ್ಗೆ ಎಲ್ಲರ ಮೇಲೂ ಸಹ FIR ದಾಖಲಾಗುತ್ತೆ. FIR ದಾಖಲಾದ ನಂತರ ಕೆಲ ದಿನಗಳಲ್ಲೇ ಸಹ ಮಾಜಿ CM ಆಗಿರ್ತಕ್ಕಂಥ ಯಡಿಯೂರಪ್ಪ, ಶಿವನಗೌಡ ನಾಯಕ್ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನೋಟಿಸ್ ಅನ್ನ ನೀಡ್ತಾರೆ. ನೋಟಿಸ್ ನೀಡಿ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಕೆಲ ಕಾಲಾವಕಾಶನ ಕೊಡ್ತಾರೆ. ನಂತರ ಏನು ಯಡಿಯೂರಪ್ಪ ಕೂಡ ಒಂದು ಆಪ್ಷನ್ ಇರುತ್ತೆ, ನಾನು ಆರೋಗ್ಯದಲ್ಲಿ ಏರುಪೇರಿದೆ, ಹೀಗಾಗಿ ನಾನು ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೆಲ ಕಾರಣಾಂತರಗಳಿಂದ ಅವರು ವಿಚಾರಣೆಗೆ ಹಾಜರಾಗೋದಕ್ಕೂ ಅವಕಾಶ ಇರುತ್ತೆ. ಮತ್ತೊಂದೆಡೆ ಇದೇ ರೀತಿ ಪ್ರೊಸೀಜರ್ ನಡೀತಾ ಇರುತ್ತೆ. ನೋಟಿಸ್ ಕೊಟ್ಟು ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ನಂತರ ಸ್ಥಳಕ್ಕೆ ಘಟನೆ ನಡೆದಂತ ಸ್ಥಳಕ್ಕೆ ಕೂಡ ಮಹಜರ್ ನಡೆಸಿ ಅಲ್ಲಿ ಕೂಡ ಎಲ್ಲ ಸಂಪೂರ್ಣವಾಗಿ ಇವರ ಪಡೆದುಕೊಂತಾರೆ. ಮತ್ತೊಂದೆಡೆ ಈ ದೂರುದಾರ ಆಗಿರ್ತಕ್ಕಂಥ ನಾಗನಗೌಡ ಮಗ ಏನಿದ್ದಾನೆ ಶರಣ್ಗೌಡನಿಗೂ ಸಹ ನೋಟಿಸ್ ಕೊಟ್ಟು ಆತನ ಕೂಡ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ವೇಳೆ ಎಷ್ಟೊತ್ತಿಗಾಯ್ತು ಘಟನೆ, ಯಾರೆಲ್ಲ ಫೋನ್ ಮಾಡಿದ್ರು, ಯಾರು ಕರ್ಸಿದ್ರು ನಿನ್ನನ್ನ, ಎಷ್ಟು ಕೋಟಿಗೆ ಆಫರ್ ಕೊಟ್ಟಿದ್ರು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಶರಣ್ಗೌಡನಿಂದಲೂ ಸಹ ಮಾಹಿತಿ ಪಡೆದುಕೊಂತಾರೆ. ನಂತರ ಏನು ಆರೋಪಿಗಳೇನಿದ್ದಾರೆ ಅವರನ್ನ ತೀವ್ರ ವಿಚಾರಣೆ ನಡೆಸಿದಾಗ ಅವರು ತಪ್ಪು ಮಾಡಿರೋದು ಪ್ರಕರಣದಲ್ಲಿ ಗಂಭೀರತೆ ಮತ್ತೆ ಅವರು ತಪ್ಪು ಮಾಡಿರೋದು ಸಾಬೀತಾದ ಪಕ್ಷದಲ್ಲಿ ಅವರನ್ನ ಬಂಧಿಸೋದು ಕೂಡ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈಗ ವಕೀಲರಾಗಿದ್ದ ಶಂಕರಪ್ಪ ಮಾತನಾಡ್ತಾ ಹೇಳ್ತಾ ಇದ್ರು, ಮ್ಯಾಂಡೇಟರಿ ಅಲ್ಲ ಅರೆಸ್ಟ್ ಮಾಡುವಂತದ್ದು, SITಗೆ ಅದರೊಂದು ಅಧಿಕಾರ ಇರುತ್ತೆ ಹೊರತು ಮ್ಯಾಂಡೇಟರಿ ಅಲ್ಲ ಅವರನ್ನ ಅರೆಸ್ಟ್ ಮಾಡುವಂತಹದ್ದು ಕೂಡ ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಖಂಡಿತ ನವಿತಾ ಜೈನ್, ಏನಂದ್ರೆ ಕೆಲವು ಪ್ರಕರಣದ ಗಂಭೀರತೆ ಅರಿತು ಮತ್ತೆ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಬೇಕಾ, ಇವರ ಬಂಧನ ಅವಶ್ಯಕತೆ ಇದೆ ಅನ್ನೋದನ್ನ ನಿರ್ಧರಿಸಿ ಅಧಿಕಾರಿಗಳು ಇದನ್ನ ನಿರ್ಧಾರ ಮಾಡ್ತಾರೆ. ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಅವರ ಗಂಭೀರತೆ ಮತ್ತೆ ವಿಚಾರಣೆ ವೇಳೆ ತಪ್ಪು ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರು ಹಾಕಿರ್ತಕ್ಕಂಥ ಸೆಕ್ಷನ್ ಅಡಿ ಯಾವ್ಯಾವ ಸೆಕ್ಷನ್ ಬರುತ್ತೆ, ಆ ಸೆಕ್ಷನ್ ಅಡಿ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ 3 ವರ್ಷಕ್ಕಿಂತ ಒಳಗಡೆ ಇದ್ರೆ ಅದು ಕಾಗ್ನಿಸಬಲ್ ಅಫೆನ್ಸ್ ಆಗೋದಿಲ್ಲ. ಹಾಗಾಗಿ ಅವರ ಬಂಧನದ ಅವಶ್ಯಕತೆ ಇರೋದಿಲ್ಲ. 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಂತಹ ಸೆಕ್ಷನ್ ಏನಾದ್ರೂ ಕೇಸ್ನಲ್ಲಿ FIR ಅಲ್ಲಿ ದಾಖಲಿಸಿದ್ರೆ ಅವರನ್ನ ಆರೋಪಿಯನ್ನ ಬಂಧಿಸಬಹುದು. ಈಗ ಯಡಿಯೂರಪ್ಪ ಮತ್ತೆ ಶಿವನಗೌಡ ನಾಯಕ್ ಸೇರಿದಂತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರನ್ನೂ ಸಹ ಬಂಧಿಸಲೂಬಹುದು ಅಥವಾ ಬಂಧಿಸಲೇ ಇರಲೂಬಹುದು. ಆ ಪ್ರಕರಣದ ಗಂಭೀರತೆ ಮತ್ತೆ ಅವರ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರು ಅವರ ಪ್ರಕರಣದಲ್ಲಿ ಹೆಚ್ಚಿನದಾಗಿ ಭಾಗಿಯಾಗಿದ್ದಾರೆ, ಇವರು ಮತ್ತಷ್ಟು ತನಿಖೆಗೆ ಅವಶ್ಯಕತೆ ಇದೆ, ಇವರು ಸರಿಯಾಗಿ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋವಾಗ ಅವರನ್ನ ಬಂಧಿಸೋ ಸಾಧ್ಯತೆ ಇರುತ್ತೆ. ಮತ್ತೊಂದೆಡೆ ಆಡಿಯೋ ಏನಿದೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ತನಿಖೆ ನಡೆಯುತ್ತೆ. ಅದನ್ನ FSL ಕಳಿಸ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೇ FSL ಪ್ರಯೋಗಾಲಯ ಇಲ್ದಲೇ ಇರೋದ್ರಿಂದ ಗುಜರಾತ್ FSL ಗೆ ಕಳಿಸ್ತಾರೆ. ಅಲ್ಲಿ FSL ಆಡಿಯೋವನ್ನ ಮ್ಯಾಚ್ ಮಾಡ್ತಾರೆ. ಯಡಿಯೂರಪ್ಪ ಅವರು ಮಾತನಾಡಿರೋದ, ಶಿವನಗೌಡ ನಾಯಕ್ ಮಾತನಾಡಿರೋ ಆಡಿಯೋನ ಅನ್ನೋದ್ರ
ಅನ್ನೋದ್ರ ಬಗ್ಗೆ ಆ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿರೋ ಆಡಿಯೋ ಮತ್ತೆ ಯಡಿಯೂರಪ್ಪನವರ ಸ್ಯಾಂಪಲ್ ಆಡಿಯೋವನ್ನ ತೆಗೆದುಕೊಂತಾರೆ, ಎರಡಕ್ಕೂ ಮ್ಯಾಚ್ ಮಾಡಿ ಅಲ್ಲಿಂದ ಒಂದು ಸ್ಯಾಂಪಲ್ ಅನ್ನ ರಿಪೋರ್ಟ್ ಅನ್ನ ಕಳಿಸ್ಕೊಂತಾರೆ. ಅದೆಲ್ಲವೂ ಕೂಡ ಮ್ಯಾಚ್ ಆಗಿ ತನಿಖೆ ಕೈಗೊಂಡ್ರೆ ಖಂಡಿತ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆಗೋದು ಸಹ ಸಾಕಷ್ಟು ಖಂಡಿತ. ಮತ್ತೊಂದೆಡೆ ಕುಮಾರಸ್ವಾಮಿ ಏನಿದ್ದಾರೆ HDK ಈಗ ಸಿಎಂ ಆಗಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ಬಿಜೆಪಿ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ತನಿಖಾಧಿಕಾರಿಗಳ ಮೇಲೆ ಒತ್ತಡ ಏರಿ ನಮ್ಮನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಯಡಿಯೂರಪ್ಪ ಮಾಡ್ತಾರೆ. ಇಲ್ಲಿ ತನಿಖಾಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ನಮಗೆ ಮಟ್ಟ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಯಡಿಯೂರಪ್ಪ ಅವರ ವಾದ ಆಗಿದೆ.